ಮತ್ತೊಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಡುವೆ ಹೊಸದೊಂದು ಸಂಘರ್ಷ ಶುರುವಾಗಿದೆ. ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ದಂತ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಇದೀಗ ಕಾನೂನು ಸಮರವನ್ನೇ ಸಾರಿದೆ. ಸುಳ್ಳು ತಿರುಚಿದ ಆರೋಪ ಮಾಡಲಾಗಿದೆ ಅಂತೇಳಿ ಮಾನನಷ್ಟ ಮೊಕದ್ದಮೆ ಹೂಡೋದಕ್ಕೆ ಮುಂದಾಗಿದೆ. ಇದಕ್ಕೆ ಕೌಂಟರ್ ಕೊಡ್ತಿರುವ ಬಿಜೆಪಿ ನಾಯಕರು ನಿಮ್ಮ ಬೆದರಿಕೆಗೆಲ್ಲ ಜಗ್ಗೋ ಮಾತೇ ಇಲ್ಲ ಅಂತ ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಚಾರ್ಜ್ ಶೀಟ್, ಮಾನನಷ್ಟ ಮೊಕದ್ದಮೆ ದಾಖಲಿಸಲು ಮುಂದಾದ ಸರ್ಕಾರ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಹೊಸ ಯುದ್ಧ ಶುರುವಾಗಿದೆ. ಮೇ 21ರಂದು ಪ್ರತಿಪಕ್ಷ ಬಿಜೆಪಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿತ್ತು. ಇದರಲ್ಲಿ ಸಾಲು ಸಾಲು ಆರೋಪಗಳ ಸುರಿಮಳೆಗೈದಿತ್ತು. ಇದೇ ಆರೋಪ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನ ಕೆರಳಿ ಕೆಂಡವಾಗಿಸಿದೆ. ಬಿಜೆಪಿಯ ಈ ಚಾರ್ಜ್ ಶೀಟ್ ವಿರುದ್ಧ ಕಾಂಗ್ರೆಸ್ ಕಾನೂನು ಸಮರಕ್ಕೆ ಮುಂದಾಗಿದೆ. ಸುಳ್ಳು ಪ್ರಚಾರ ಮಾಡಿದ ಆರೋಪದಡಿ ಬೆಂಗಳೂರಿನ 42ನೇ ಸಿಎಂಎಂ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಲು ನಿರ್ಧರಿಸಿದೆ. ಗೊಡ್ಡು ಬೆದರಿಕೆಗಳಿಗೆ ಹೆದರಲ್ಲ ಎಂದ ಬಿಜೆಪಿ. ರಾಜ್ಯ ಸರ್ಕಾರದ ಈ ನಿರ್ಧಾರ ಬಿಜೆಪಿಯನ್ನ ಮತ್ತಷ್ಟು ಕೆರಳುವಂತೆ ಮಾಡಿದೆ. ಈ ಬಗ್ಗೆ ಮಾತನಾಡಿರೋ ವಿಪಕ್ಷ ನಾಯಕ ಆರ್ ಅಶೋಕ್, ಗೊಡ್ಡು ಬೆದರಿಕೆಗೆಲ್ಲ ಹೆದರಲ್ಲ ಕಣ್ರಿ ಎಂದಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರಂತೂ ಈ ಸರ್ಕಾರಕ್ಕೆ ನೈತಿಕತೆಯೇ ಇಲ್ಲ ಎಂದು ಗುಡುಗಿದ್ದಾರೆ. ನಿಮ್ಮ ಗೊಡ್ಡು ಬೆದರಿಕೆಗೆ ಬೆದರೋದು ಇಲ್ಲ, ಎದರೋದು ಇಲ್ಲ. ಇನ್ನಷ್ಟು ನಿಮ್ಮ ಹಗರಣಗಳನ್ನ ಸರ್ಕಾರ ಮಾಡ್ತಾ ಇರೋ ಬೆಲೆ ಏರಿಕೆಯ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ನ್ಯಾಯಾಲಯದಲ್ಲಿ ನಾವು ಏನು ಹಾಕಿದ್ರು ನಾವು ನ್ಯಾಯಾಲಯಕ್ಕೆ ನಾವು ಗೌರವ ಕೊಡ್ತೇವೆ. ಜೊತೆಗೆ ನಿಮ್ಮ ಕೇಸನ್ನು ನಾವು ಹೋರಾಟ ಮಾಡ್ತೇವೆ. ಇದರಿಂದ ನೀವು ಏನು ನಮ್ಮನ್ನ ಬಾಯಿ ಮುಚ್ಚಿಸಿ ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ವಿಜೇಂದ್ರ ಕೂಡ ಸರ್ಕಾರದ ನಡೆಗೆ ಸಿಡಿಮಿಡಿಗೊಂಡಿದ್ದಾರೆ. ಯಾವುದೇ ಬೆದರಿಕೆಗೆ ನಾವು ಹೆದರುವ ಪ್ರಶ್ನೆಯೇ ಇಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಇತ್ತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟ್ವೀಟ್ ಮಾಡಿ, ಕಾಂಗ್ರೆಸ್ ಸರ್ಕಾರದ ನಡೆ ಹಿಟ್ಲರ್ ಆಡಳಿತಕ್ಕಿಂತಲೂ ಕಡೆಯಾಗಿದೆ. ವಾಕ್ ಸ್ವಾತಂತ್ರ್ಯ ಕಿತ್ತುಕೊಳ್ಳುವುದು ಸಂವಿಧಾನದಲ್ಲಿ ಬರೆದಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಸರ್ಕಾರದ ಕ್ರಮ ಸಮರ್ಥಿಸಿಕೊಂಡ ಸಚಿವರು ಬಿಜೆಪಿ ವಿರುದ್ಧ ಕೇಸ್ ಹಾಕಿರುವುದನ್ನು ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ಸುಳ್ಳು ಮತ್ತು ತೀರಾ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಾ ಇದೆ. ಹೀಗಾಗಿ ಕೇಸ್ ದಾಖಲಿಸಲಾಗಿದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ರು. ಬಹಳ ಕೆಟ್ಟದಾಗಿತ್ತು. ಬಹಳ ಕೀಳಮಟ್ಟದ ಒಂದು ಎಲ್ಲ ಚಿತ್ರಗಳನ್ನೆಲ್ಲ ಹಾಕಿದ್ರು ಮತ್ತು ಅದು ಮತ್ತು ಸುಳ್ಳಿನ ಒಂದು ಏನು ಅಂಕಿಅಂಶಗಳ ಮೇಲೆ ಅವರು ಅದನ್ನ ಪ್ರಕಟಣೆ ಮಾಡಿದ್ದಾರೆ. ಅದನ್ನ ಇವತ್ತು ನೀವು ಸ್ಪಷ್ಟೀಕರಣ ಕೊಡಿ. ಕಾನೂನು ಮೇಲೆ ನಂಬಿಕೆ ಅವ್ರಿಗೂ ಇದೆ, ನಮಗೂ ಇದೆ. ಇದು ನ್ಯಾಯಾಲಯಕ್ಕೆ ಹೋಗ್ತದೆ. ನ್ಯಾಯಾಲಯ ಮುಂದೆ ಅವ್ರು ಆರ್ಗ್ಯುಮೆಂಟ್ ಮಾಡಲಿ, ಯಾರು ಬೇಡ ಅಂತ ಹೇಳ್ತಾರೆ. ಸರ್ಕಾರದ ವಿಷಯದಲ್ಲಿ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ. ಸರ್ಕಾರದ ಮೇಲೆ ಸಂಬಂಧಿತ ಇರತಕ್ಕಂಥ ಕೆಲವು ತಪ್ಪು ಮಾಹಿತಿಗಳನ್ನು ಹಂಚಿ ಗೊಂದಲ ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾನ ಮರ್ಯಾದೆ ಮುಂದಿಟ್ಟುಕೊಂಡು ಸರ್ಕಾರ ಈಗ ನ್ಯಾಯಾಲಯದ ಮೆಟ್ಟಿಲೇರಿದೆ. ಈ ಸರ್ಕಾರಕ್ಕೆ ಮಾನನೇ ಇಲ್ಲ, ನಷ್ಟ ಎಲ್ಲಿಂದ ಬಂತು ಅಂತ ಬಿಜೆಪಿ ಆರೋಪಿಸ್ತಾ ಇದೆ. ಇಷ್ಟು ದಿನ ಕೇವಲ ಬಾಯಿ ಮಾತಿನ ಹೇಳಿಕೆಗೆ ಸೀಮಿತವಾಗಿದ್ದ ವಾಕ್ಸಮರ ಈಗ ಕಟಕಟೆಗೆ ಎಂಟ್ರಿ ಆಗಿರೋದು ಹೊಸ ಪದ್ಧತಿಯನ್ನ ಹುಟ್ಟುಹಾಕಿದೆ. ಕಿರಣ್ ಹನಿಯಾಡ್ಕ, ಟಿವಿ9 ಬೆಂಗಳೂರು.